ಜೀರ್ಣಕ್ರಿಯೆಗೆ ತುಂಬಾ ಹೆಲ್ಪ್ ಆಗ್ತದೆ. ಮತ್ತೆ ನಿಮಗೆ ಮಲಬದ್ಧತೆ ಈ ತರದ್ದೇನೇ ಇದ್ರು ಈ ಅಕ್ಕಿ ಮುಖಾಂತರ ನಿಮ್ಗೆ ನಿವಾರಣೆ ಆಗ್ತದೆ. ಮಲಬದ್ಧತೆಗೆ ಅಂತ ನೀವು ಔಷಧಿ ತಗೊಳ್ಳೋದು ಬೇಕಾಗಿಲ್ಲ. ಈ ಅಕ್ಕಿನಲ್ಲಿ ಪಾಯಸ ಮಾಡಿ ತಿಂದ್ರೆ ನಿಮ್ಗೆ ಅನ್ನದ ಆಹಾರದ ಜೊತೆಗೆ ಔಷಧಿಯಾಗಿ ಕೆಲಸ ಮಾಡ್ತದೆ. ಇದು ಸೆಂಟೆಡ್ ರೈಸ್, ನಿಮಗೆ ಸುವಾಸನೆ ಭರಿತವಾದಂತ ರೈಸ್ ಅಕ್ಕಿ ಇದು ನಿಮಗೆ ಪಲಾವು, ಬಿರಿಯಾನಿ ಈ ತರದ್ದು ಏನಾದ್ರು ಅನ್ನ ಮಾಡಿದ್ರೆ ಬಾಯಿ ನಿಮ್ಮ ಅಡಿಗೆ ಮನೆ ತುಂಬಾ ಕಮ್ಮನ ವಾಸನೆ ಬರ್ತದೆ. ಮಂಡ್ಯದ ಶಿವಳ್ಳಿಯ ಬೋರೇಗೌಡರು ಅಭಿವೃದ್ಧಿಪಡಿಸಿರುವಂತಹ ತಳಿ ಇವತ್ತು ಕರ್ನಾಟಕದಲ್ಲಿ ನಂಬರ್ 1 ಫೈನ್ ರೈಸ್. ಊಟಕ್ಕೋಸ್ಕರ ತುಂಬಾ ಚೆನ್ನಾಗಿದೆ. ರಾಜರಿಗೋಸ್ಕರನೇ ಮುಡುಪಾಗಿದ್ದಂತ ಅಕ್ಕಿ ಇದು, ಭತ್ತ ಇದು. ಆ ಭತ್ತದಲ್ಲಿ ಮಾಡಿರ್ತಕ್ಕಂಥ ಅಕ್ಕಿ ಇದು ಆಗುತ್ತೆ, ಉತ್ತಮವಾಗಿರ್ತದೆ ಅನ್ನೋದನ್ನ ಅವ್ರಿಗೆ ಮನದಟ್ಟು ಮಾಡೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ನೋಡಿ, ಇದು ರಕ್ತಸಾಲಿ ಅಂತೇಳಿ ಈ ಅಕ್ಕಿ, ಇದು ಕೆಂಪಕ್ಕಿನಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ. ಮತ್ತು ಇದರಲ್ಲಿ ಡಯಾಬಿಟಿಕ್ ರೈಸ್ ಅಂತಲೂ ಹೇಳ್ತೀವಿ. ಕೆಲವರು ಸಕ್ಕರೆ ಕಾಯಿಲೆಯವ್ರಿಗೆ ಅಕ್ಕಿ ಬರಲ್ಲ ಅಂತ ಹೇಳ್ತಾರೆ. ಬಟ್ ಈ ಅಕ್ಕಿನ ಸಕ್ಕರೆ ಕಾಯಿಲೆಯವ್ರು ಊಟ ಮಾಡಿದ್ರು ಅವ್ರ ಆರೋಗ್ಯ ಸುಧಾರಿಸ್ತದೆ, ಆರೋಗ್ಯ ಚೆನ್ನಾಗಿರ್ತದೆ ಅಂತೇಳಿ. ಅದರ ನಂತರದಲ್ಲಿದೆ ನೋಡಿ, ಇದು ಬರ್ಮಾ ಬ್ಲಾಕ್ ಅಂತೇಳಿ ಅಕ್ಕಿ. ನೋಡೋದಕ್ಕೆ ಕಪ್ಪು ಅಕ್ಕಿನೇ, ಬಟ್ ಇದ್ರಲ್ಲಿ ಅನ್ನ ಮಾಡೋಕ್ಕೆ ಬರಲ್ಲ. ಏನಕ್ಕೆ ಅಂದರೆ ಇದು ಸ್ಟಿಕ್ಕಿ ರೈಸ್. ಇದು ಫೈಬರ್ ಕಂಟೆಂಟು ಮತ್ತು ಇದೆಲ್ಲ ಜಾಸ್ತಿ ಇರೋದ್ರಿಂದ ತುಂಬ ನೆನೆ ಹಾಕಬೇಕು. ಇದನ್ನು ಪಾಯಸ ಮಾಡಿ ಉಪಯೋಗಿಸ್ಬೇಕು. ಪಾಯಸ ಮಾಡೋದ್ರಿಂದ ನಿಮಗೆ ತುಂಬ ರುಚಿ ಇರ್ತದೆ ಮತ್ತು ಈ ಫೈಬರ್ ಕಂಟೆಂಟ್ ಎಲ್ಲ ನಿಮಗೆ ಜಾಸ್ತಿನೂ ಇರ್ತದೆ. ಜೀರ್ಣಕ್ರಿಯೆಗೆ ತುಂಬ ಹೆಲ್ಪ್ ಆಗ್ತದೆ. ಮತ್ತು ನಿಮಗೆ ಮಲಬದ್ಧತೆ ಈ ಥರದ್ದೇನೇ ಇದ್ರೂ ಈ ಅಕ್ಕಿ ಮುಖಾಂತರನೇ ನಿಮಗೆ ನಿವಾರಣೆ ಆಗ್ತದೆ. ಮಲಬದ್ಧತೆಗೆ ಅಂತ ನೀವು ಔಷಧಿ ತಗೊಳ್ಳೋದು ಬೇಕಾಗಿಲ್ಲ. ಈ ಅಕ್ಕಿನಲ್ಲಿ ಪಾಯಸ ಮಾಡಿ ತಿಂದರೆ ನಿಮಗೆ ಅನ್ನದ ಆಹಾರದ ಜೊತೆಗೆ ಔಷಧಿಯಾಗಿ ಕೆಲಸ ಮಾಡ್ತದೆ. ರೆಡ್ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಬೆಲ್ ಬಟನ್ ಮಾತ್ರ ಮರಿಬೇಡಿ.